ಹಾಯ್ ಹಲೋ ನಮಸ್ಕಾರ ಗೈಸ್, ನಾನು ನಿಮ್ಮ ಸಿಂಪಲ್ ಕನ್ನಡ. ಇವತ್ತಿನ ಹೊಸ ಬ್ಲಾಗ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಓಕೆ ಗೈಸ್, ಇವಾಗ ಬೆಳಗ್ಗೆ ಕಾಲೇಜಿಗೆ ಹೊರಡುವಂಥ ಸಮಯ. ಕಾಲೇಜಿಗೆ ಹೋಗೋದಕ್ಕೆ ಅಂತ ಇನ್ನೂ ರೆಡಿ ಆಗಿಲ್ಲ, ಬಟ್ ರೆಡಿ ಆಗ್ತೀನಿ. ಆಮೇಲೆ ಮಧ್ಯಾಹ್ನ ದಾವಣಗೆರೆಯ ಹಿಂದೂ ಮಹಾಗಣಪತಿಯ ಮಂಟಪ ಎಷ್ಟು ರೆಡಿ ಆಗಿದೆ, ಏನು ಕತೆ ಅಂತ ಎಲ್ಲ ಹೋಗಿ ನೋಡ್ಕೊಂಬರೋಣ. ನಿಮಗೂ ತೋರಿಸ್ತೀನಿ ಏನೇನು ರೆಡಿಯಾಗಿದೆ, ಎಷ್ಟು ರೆಡಿಯಾಗಿದೆ, ಏನೇನು ಕೆಲಸ ಆಗಿದ್ದಾವೆ, ಏನೇನು ಕೆಲಸ ಆಗಬೇಕು ಎಲ್ಲದನ್ನು ನೋಡ್ಕೊಂಬರೋಣ. ಎಕ್ಸಿಬಿಷನ್ ಬರ್ತಿದ್ದಾವೆ, ನಿಮ್ಮೆಲ್ಲ ಪ್ರಶ್ನೆಗಳಿಗೂ ಉತ್ತರ ಅಲ್ಲಿಗೆ ಹೋಗಿ ತೋರಿಸ್ತೀನಿ ಅಂತ ಹೇಳ್ತಾ, ಅಲ್ಲಿ ಒಬ್ಬರು ಹಿಂದೂ ಮಹಾಗಣಪತಿ ಒಬ್ಬರು ಇನ್ಚಾರ್ಜ್ ಇದ್ದರು. ಅವರಿದ್ದರೆ ಅವ್ರ ಹತ್ರ ಮಾತಾಡ್ಸ್ಕೊಂಡು ಕೂಡ ವಾಪಸ್ ಬರೋಣ. ನಾವು ಅವ್ರ ಹತ್ರ ಮಾತಾಡ್ಸ್ಕೊಂಡು ಅವ್ರ ಹತ್ರ ಏನು ಸ್ವಲ್ಪ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ಕೊಂಡು ಬರೋಣ ಅಂತ ಹೇಳ್ತಾ, ಬನ್ನಿ ಹೋಗೋಣ, ಲೆಟ್ಸ್ ಗೋ. ಓಕೆ ಗೈಸ್, ಇವಾಗ ತಾನೇ ಕಾಲೇಜ್ ಮುಗಿಸ್ಕೊಂಡು ಹೈಸ್ಕೂಲ್ ಫೀಲ್ಡಿಗೆ ಬಂದೆ. ನಮ್ಮ ದಾವಣಗೆರೆ ಹಿಂದೂ ಮಹಾಗಣಪತಿಯ ಮಂಟಪ ಹತ್ರ ಇವಾಗ ತಾನೇ ಬಂದಿದ್ದೀನಿ. ನೋಡ್ತಾ ಇರ್ಬೋದು ಅಲ್ಲಿ ಎಷ್ಟು ರೆಡಿ ಆಗಿದೆ ಅಂತೇಳಿ. ಇನ್ನೂ 1-2-3 ವೀಕ್ಸ್ ಆಗಿರ್ಬೋದು ಅಷ್ಟೇ ನಾವು ಧ್ವಜನ ನೆಟ್ಟು ಪೂಜೆ ಮಾಡಿ. ಅಲ್ಲೇ ಇಷ್ಟು ಕೆಲಸ ಆಗಿದೆ ಈ ಸತಿ. ನೋಡ್ತಾ ಇರ್ಬೋದು ನಮ್ಮ ದಾವಣಗೆರೆಯಲ್ಲಿ ಈ ಸತಿ ಹಿಂದೂ ಮಹಾಗಣಪತಿದ್ದು ಮಂಟಪ ಏನಿದೆ ತುಂಬ ಬೇಗನೆ ಕೆಲಸ ಆಗಿದೆ. ಒಳಗಡೆ ಕೂಡ ನೋಡ್ತಿರ್ಬೋದು, ಒಳಗಡೆ ಒಂದು ಮೇನ್ ಗಣಪತಿ ಬರೋದು. ಈ ಸತಿ ಸೈಡಿಗೆ ಇಡ್ತಿದ್ರಲ್ಲ, ಸೈಡಿಗೆ ಇಡಲ್ಲ, ಈ ಸತಿ ಒಳಗಡೆ ಇರ್ತಾರೆ. ಗೈಸ್, ನಿಮಗೆ ನಮ್ಮ ಶ್ರೀ ಬದ್ರಿನಾಥ ಮಂಟಪ ಹೇಗಾಗುತ್ತೆ ತೋರಿಸ್ತೀನಿ ನೋಡಿ. ಓಕೆ ಗೈಸ್, ನೋಡ್ತಾ ಇದ್ದೀರಲ್ಲ, ಇದೇ ರೀತಿಯೇ ನಮ್ಮ ದಾವಣಗೆರೆಯಲ್ಲಿ ಆಗ್ತಿರೋ ಅಂಥದ್ದು ಶ್ರೀ ಬದ್ರಿನಾಥ ಮಂಟಪ. ಈ ಸತಿ ಗ್ರ್ಯಾಂಡಾಗಿ ಆಗುತ್ತೆ. ಇವಾಗ ಬನ್ನಿ ಹಿಂದ್ಗಡೆ ಹೋಗಿ ಫುಲ್ ವ್ಯೂ ನೋಡೋಣ ಹೇಗೆ ಕಾಣಿಸ್ತಿದೆ ಅಂತ. ನೋಡ್ತಾ ಇರ್ಬೋದು ನೀವು ಹೆಂಗೆ ಕಾಣಿಸ್ತಿದೆ ಅಂತೇಳಿ. ಇವಾಗ ಏನು ಕ್ಲೀನಾಗಿ ರೆಡಿ ಆಗಿಲ್ದಂಗೆ, ರೆಡಿ ಆದಮೇಲೆ ಏನು ಹೆಂಗಿರುತ್ತೆ. ಆ ಕಡೆ ಎಕ್ಸಿಬಿಷನ್ ಕೂಡ ರೆಡಿ ಆಗ್ತಾ ಇದೆ ಆಲ್ರೆಡಿ. ಈ ಸೈಡ್ ನೋಡಿದರೆ ನೀವು ದಾವಣಗೆರೆ ಹಿಂದೂ ಮಹಾಗಣಪತಿಯ ಮಂಟಪನೂ ಬೇಗ ಕೆಲಸ ಆಲ್ರೆಡಿ ಎಷ್ಟು ಕೆಲಸ ಆಗಿದೆ ನೀವೇ ನೋಡ್ತಾ ಇದ್ದೀರಾ. ಓಕೆನಾ, ಎಷ್ಟು ಕೆಲಸ ಆಗಿದೆ ಅಂತ ನೀವೇ ನೋಡ್ತಾ ಇದ್ದೀರಾ. ಐ ಥಿಂಕ್ 2-3 ವಾರ ಆಗಿರ್ಬೋದು ಅಷ್ಟೇ ನಾವು ಧ್ವಜನ ನೆಟ್ಟು ಪೂಜೆ ಮಾಡಿ. ಅಷ್ಟರಲ್ಲೇ ಇಷ್ಟು ಕೆಲಸ ಈ ಸತಿ ಮಾತ್ರ ಕೆಲಸ ತುಂಬಾ ಬೇಗ ಆಗ್ತಿದೆ. ಇದು ಆಮೇಲೆ ದೊಡ್ಡದೇ ಆಗುತ್ತೆ. ಆಮೇಲೆ ಒಳ್ಳೆ ಒಂದು ಗ್ರ್ಯಾಂಡ್ ಮಂಟಪನೇ ಆಗುತ್ತೆ ಇದು. ಶ್ರೀ ಬದ್ರಿನಾಥ ಮಂಟಪ ಏನಿದೆ ಗ್ರ್ಯಾಂಡಾಗಿ ಆಗುತ್ತೆ. ಕೆಲಸ ಕೂಡ ಬೇಗ ಆಗ್ತಿದೆ ಆಲ್ರೆಡಿ. ನೋಡುವ, ಇನ್ನು ಮತ್ತೆ ಮುಂದಿನ ಅಪ್ಡೇಟ್ ಕೊಡ್ತಾ ಇರ್ತೀನಿ. ಈ ಕಡೆ ಆಲ್ರೆಡಿ ನೋಡ್ತಾ ಇರ್ಬೋದು ಎಕ್ಸಿಬಿಷನ್ ಕೂಡ ರೆಡಿ ಆಗ್ತಿದ್ದಾವೆ. ಆಮೇಲೆ ಈ ಸತಿ ಫೀಲ್ಡು ತುಂಬ ಖಾಲಿ ಇರೋದ್ರಿಂದ ಇಲ್ಲಿ ಏನು 2 ಬಸ್ ಸ್ಟ್ಯಾಂಡ್ ಇದ್ವಾ, 2 ಬಸ್ ಸ್ಟ್ಯಾಂಡ್ ಇಲ್ಲದೆ ಇರೋದ್ರಿಂದ ನಮಗೆ ಪ್ಲಸ್ ಪಾಯಿಂಟ್ ಆಗಿರೋದು ಜಾಗ ಸಿಕ್ಕಿದೆ ತುಂಬ. ಆ ಜಾಗ ಸಿಕ್ಕಿರೋದ್ರಿಂದ ವೆಹಿಕಲ್ಸ್ ಪಾರ್ಕಿಂಗಿಗೆ ಅಥವಾ ಬೇರೆ ಇನ್ನೊಂದಕ್ಕೆ ಎಲ್ಲದಕ್ಕೂ ಜಾಗ ಕರೆಕ್ಟಾಗಿ ಸೆಟ್ಲ್ ಆಗುತ್ತೆ. ಈ ಮಂಟಪದ ಇನ್ಚಾರ್ಜ್ ತಗೊಂಡಿರೋರು ಒಬ್ರು ಇದ್ದರು, ಬಟ್ ಅವರು ಇವಾಗ ಇಲ್ಲ. ಇಲ್ಲಿ ಮಾತಾಡ್ಸೋಣ ಅಂತ ಅಂದರೆ ಅವರು ಮೋಸ್ಟ್ಲಿ ಊಟಕ್ಕೆ ಹೋಗಿರ್ಬೇಕು. ಅವ್ರ ಹತ್ರ ಮಾತಾಡ್ಸೋಣ ಅಂತಲೇ ಅಂದ್ಕೊಂಡು ಬಂದಿದ್ದೆ, ಬಟ್ ಅದೇ ಅವ್ರ ಇನ್ಚಾರ್ಜ್ ಇಲ್ಲ ಇಲ್ಲಿ ಇವತ್ತು. ನೋಡುವ, ನೆಕ್ಸ್ಟ್ ಅಪ್ಡೇಟ್ ಕೊಡ್ಬೇಕಾದ್ರೆ ಸಿಕ್ಕರೆ ತೋರಿಸಿ ಅವ್ರ ಹತ್ರ ಇನ್ಫಾರ್ಮೇಷನ್ ತಗೊಳ್ಳೋಣ, ಅವ್ರನ್ನ ಮಾತಾಡಿಸಿ. ಇವಾಗ ಸದ್ಯಕ್ಕೆ ಇಷ್ಟು ರೆಡಿ ಆಗಿದೆ ನೋಡ್ತಿರ್ಬೋದು. ಇವಾಗ ಸದ್ಯಕ್ಕೆ ಇಷ್ಟು ರೆಡಿಯಾಗಿದೆ. ಅಲ್ಲೇ ಮಿನಿಮಮ್ 70% ಕೆಲಸ ಮುಗ್ದೈತಲ್ರಿ. ಮೇಲ್ಗಡೆದ ಸ್ಟಿಕ್ಕರಿಂಗು, ಪೇಂಟಿಂಗಿಂದು ಅವು ಅಷ್ಟೇ ಇರೋದು ಕೆಲಸ, ಇನ್ನೇನಿಲ್ಲ. ಒಂದು ಸ್ವಲ್ಪ ಒಳಗಡೆ ಕೆಲಸ. ಯಾವಾಗಲೂ ಪ್ರತಿ ವರ್ಷ ಸೈಡಿಗೆ ಇಡ್ತಿದ್ರು ದೊಡ್ಡ ಗಣಪತಿನ, ಈ ಸತಿ ಒಳಗಡೆನೇ ಇಡ್ತಾರೆ. ಲೆಟ್ಸ್ ಗೋ ಗೈಸ್. ಇದೇ ರೀತಿಯ ನಮ್ಮ ದಾವಣಗೆರೆಯ ಎಲ್ಲ ರೀತಿಯ ಅಪ್ಡೇಟ್ಗಳಿಗಾಗಿ ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಇಷ್ಟ ಆಗಿದ್ದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿರಿ. ಜೊತೆಗೆ ಲೈಕ್ ಕೊಟ್ಟು ಒಂದು ಕಮೆಂಟ್ ಮಾಡಿರಿ. ಇಷ್ಟ ಆಗಿದ್ರು ಕಮೆಂಟ್ ಮಾಡಿರಿ, ಇಷ್ಟ ಆಗಲಿಲ್ಲ ಅಂದ್ರೆ ಕಮೆಂಟ್ ಮಾಡಿರಿ. ನಿಮ್ಮ ಒಂದು ಕಮೆಂಟ್ ನಮಗೆ ಒಂದು ಸ್ಫೂರ್ತಿ, ಓಕೆನಾ. ಬಟ್ ನಿಮ್ಮ ಕಮೆಂಟ್ನ ಪೂರ್ತಿಯಾಗಿ ತಗೊಳ್ಳೋ ಅಂಥ ಕಮೆಂಟ್ಗಳನ್ನ ಮಾಡಿಬಿಡ್ರಿ. ಸ್ಫೂರ್ತಿ ಆಗೋವಂಥ ಕಮೆಂಟ್ಗಳನ್ನ ಮಾತ್ರ ಮಾಡಿ ಅಂತ ಹೇಳ್ತಾ, ಇದೇ ರೀತಿಯ ದಾವಣಗೆರೆಯ ಎಲ್ಲ ಅಪ್ಡೇಟ್ಸ್ಗಳಿಗಾಗಿ ನನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಧನ್ಯವಾದಗಳು. ಮತ್ತೆ ಹೊಸ ಬ್ಲಾಗಲ್ಲಿ ಸಿಗ್ತೀನಿ ಅಂತ ಹೇಳ್ತಾ, ಥ್ಯಾಂಕ್ ಯು ಗೈಸ್. ಬೈ ಫಾರ್ ವಾಚಿಂಗ್.